Jesus. Hallelujah, 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 hallelujah. ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆ. ಆಧಾರ ನೀನೇ ಅಯ್ಯ, ನನಗೆ ಆಧಾರ ನೀನೇ ಅಯ್ಯ. ಆಧಾರ ನೀನೇ ಅಯ್ಯ, ಆಧಾರ ನೀನೇ ಅಯ್ಯ. ನನ್ನ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ನನ್ನ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ಆಧಾರ ನೀನೇ ಅಯ್ಯ, ಆಧಾರ ನೀನೇ ಅಯ್ಯ. ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ಮತಿಹೀನನಾಗಿ ನಿನ್ನ ಮರೆತು ದೇವ ದೂರಕ್ಕೆ ಹೋಗದ ಹಾಗೆ, ಮತಿಹೀನನಾಗಿ ನಿನ್ನ ಮರೆತು ದೇವ ದೂರಕ್ಕೆ ಹೋಗದ ಹಾಗೆ, ನಿನ್ನಾತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀ ನೀಡೆಯ. ನಿನ್ನಾತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀ ನೀಡೆಯ. ಆಧಾರ ನೀನೇ ಅಯ್ಯ, ಆಧಾರ ನೀನೇ ಅಯ್ಯ. ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ಕಷ್ಟದ ಕಡಲಲ್ಲಿ ಮುಳುಗಿ ದೇವ ತೀರದ ಭಯದಲ್ಲಿ ಇರಲು, ಕಷ್ಟದ ಕಡಲಲ್ಲಿ ಮುಳುಗಿ ದೇವ ತೀರದ ಭಯದಲ್ಲಿ ಇರಲು, ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀನಿರುವೆ. ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀನಿರುವೆ. ಆಧಾರ ನೀನೇ ಅಯ್ಯ, ಆಧಾರ ನೀನೇ ಅಯ್ಯ. ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ನನ್ನ ಪ್ರಾಣ ಪ್ರಿಯನೇ ಯೇಸು, ನಿನ್ನ ರಕ್ಷಣೆ ನಿತ್ಯವೂ ನನಗೆ. ನನ್ನ ಪ್ರಾಣ ಪ್ರಿಯನೇ ಯೇಸು, ನಿನ್ನ ರಕ್ಷಣೆ ನಿತ್ಯವೂ ನನಗೆ. ತಪ್ಪದ ನೀಡಿ ಮುಪ್ಪಿನವರೆಗೂ ಕೈ ಹಿಡಿದು ಕಾಯುವವನೇ. ತಪ್ಪದೆ ನೀಡಿ ಮುಪ್ಪಿನವರೆಗೂ ಕೈ ಹಿಡಿದು ಕಾಯುವವನೇ. ಆಧಾರ ನೀನೇ ಅಯ್ಯ, ಆಧಾರ ನೀನೇ ಅಯ್ಯ. ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ.
ಎನ್ಬಾಳ ಬೆಳಗಿ ಬೆಳಕಾಗಿರಲು ಅಯ್ಯ ನಿನ್ನೊಂದಿಗಿರಲು ಬಯಸುವೆನು, ನಿನ್ನ ಸಮ್ಮುಖ ನನಗೆ ಸಾಕಯ್ಯ. ನಿನ್ನೊಂದಿಗಿರಲು ಬಯಸುವೆನು, ನಿನ್ನ ಸಮ್ಮುಖ ನನಗೆ ಸಾಕಯ್ಯ. ಏಸಯ್ಯ 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 ನನ್ನೇಸಯ್ಯ. ಏಸಯ್ಯ 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 ನನ್ನೇಸಯ್ಯ. ನಿನ್ನೊಂದಿಗಿರಲು ಬಯಸುವೆನು, ಸಮ್ಮುಖ ನನಗೆ ಸಾಕಯ್ಯ. ನಿನ್ನೊಂದಿಗಿರಲು ಬಯಸುವೆನು, ಸಮ್ಮುಖ ನನಗೆ ಸಾಕಯ್ಯ. ಬಾಯಾರಿದಂಥ ಜಿಂಕೆಯು ನೀರಿನ ತೋರೆಗೆ ಹೇಗೆಯೋ, ಬಾಯಾರಿದಂಥ ಜಿಂಕೆಯು ನೀರಿನ ತೋರೆಗೆ ಹೇಗೆಯೋ, ಹಾಗೆಯೇ ಬಂದಿರುವೆ ನಿನ್ನ ಸಮ್ಮುಖಕ್ಕೆ. ಹಾಗೆಯೇ ಬಂದಿರುವೆ ನಿನ್ನ ಸಮ್ಮುಖಕ್ಕೆ. ಏಸಯ್ಯ ಏಸಯ್ಯ. ಡ್ಯಾಡಿಯನ್ನು ನೋಡಿ ಹಾಡೋಣ ಹೃದಯದ ಆಳದಿಂದ. ಅಪ್ಪ, ನಿನ್ನನ್ನೇ ಆತುಕೊಂಡು ನಿನ್ನ ಸಮ್ಮುಖಕ್ಕೆ ಬಂದಿದ್ದೇನೆ. ಏಸಯ್ಯ ಏಸಯ್ಯ ನನ್ನ ಏಸಯ್ಯ. ಚೈತನ್ಯ ಸ್ವರೂಪ ದೇವನೇ, ನನ್ನ ನಿರೀಕ್ಷೆ ಆದವನೇ. ಚೈತನ್ಯ ಸ್ವರೂಪ ದೇವನೇ, ನನ್ನ ನಿರೀಕ್ಷೆ ಆದವನೇ. ನಿನ್ನನ್ನೇ ನನ್ನ ಮನವು ತವಕಿಸಿ ಹಾರೈಸಿದೆ. ನಿನ್ನನ್ನೇ ನನ್ನ ಮನವು ತವಕಿಸಿ ಹಾರೈಸಿದೆ. ಏಸಯ್ಯ 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 ನನ್ನ ಏಸಯ್ಯ. ಏಸಯ್ಯ 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 ನನ್ನ ಏಸಯ್ಯ. ಆಪತ್ತು ಕಾಲ ಬಂದಾಗೆಲ್ಲ ಆಶ್ರಯಗಿರಿಯು ಆದವನೇ. ಆಪತ್ತು ಕಾಲ ಬಂದಾಗೆಲ್ಲ ಆಶ್ರಯಗಿರಿಯು ಆದವನೇ. ನಿನ್ನಯ ಗೂಡಾರದಿ ಉತ್ಸಾಹ ಧ್ವನಿ ಮಾಡುವೆ. ನಿನ್ನಯ ಗೂಡಾರದಿ ಉತ್ಸಾಹ ಧ್ವನಿ ಮಾಡುವೆ. ಏಸಯ್ಯ 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 ನನ್ನ ಏಸಯ್ಯ. ಏಸಯ್ಯ 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 ಸಯ್ಯ. ತಂದೆಯು ತಾಯಿಯು ತೋರೆದರು, ನನ್ನನ್ನು ಸೇರಿಸಿಕೊಳ್ಳುವವನೇ. ತಂದೆಯು ತಾಯಿಯು ತೋರೆದರು, ನನ್ನನ್ನು ಸೇರಿಸಿಕೊಳ್ಳುವವನೇ. ನಿನ್ನಯ ನೆರಳಲ್ಲಿಯೇ ನಿತ್ಯವೂ ನಲಿಯುವೆನು.
ನಿನ್ನಯ ನೆರಳಲ್ಲಿಯೇ ನಿತ್ಯವು ನಲಿಯುವೆನು. ಏಸಯ್ಯ, ಡ್ಯಾಡಿಯನ್ನು ನೋಡಿ ಹೇಳಿ, ಅಪ್ಪ ಏಸಯ್ಯ, ನನ್ನ ಏಸಯ್ಯ, 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 ನನ್ನ ಏಸಯ್ಯ. ನಿನ್ನೊಂದಿಗಿರಲು ಬಯಸುವೆನು, ಸಮ್ಮುಖ ನನಗೆ ಸಾಕಯ್ಯ. ನಿನ್ನೊಂದಿಗಿರಲು ಬಯಸುವೆನು, ನಿನ್ನ ಸಮ್ಮುಖ ನನಗೆ ಸಾಕಯ್ಯ. ಆಶ್ರಯವೇ ಅತಿಶಯವೇ, ಆರಾಧನೆ ಆರಾಧನೆ. ಆಶ್ರಯವೇ ಅತಿಶಯವೇ, ಆರಾಧನೆ ಆರಾಧನೆ. ಪರಿಶುದ್ಧನೇ ಪಾವನನೇ, ಆರಾಧನೆ. ಡ್ಯಾಡಿಯನ್ನು ನೋಡಿ ಹಾಡೋಣ, ಆರಾಧನೆ. ನಂದೇವನೇ ನನ್ನೇಸುವೆ, ಆರಾಧನೆ ಆರಾಧನೆ. ರಕ್ಷಕನೇ ಯೇಸು ದೇವಾ, ಆರಾಧನೆ 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 ಆರಾಧನೆ. ಹೌದು, ನಿಮಗೆ ಆರಾಧನೆ ಆರಾಧನೆ. ರಕ್ಷಕನೇ ಯೇಸು ದೇವಾ, ಆರಾಧನೆ ನಿಮಗೆ, ಆರಾಧನೆ 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 ಆರಾಧನೆ. ನಿನ್ನಯ ಕೃಪೆಯ ನೆನೆದು ನೆನೆದು ನನ್ನಾತ್ಮ ಚೈತನ್ಯವೇ. ಹೌದು, ನಿನ್ನಯ ಕೃಪೆಯ ನೆನೆದು ನೆನೆದು ನನ್ನಾತ್ಮ ಚೈತನ್ಯವೇ. ನಲ್ಲನು ನೀ ನನ್ನ ಪ್ರಿಯನು ನೀ, ನನ್ನ ಯೇಸು ರಾಜನು ನೀ. ಆಹಾ, ನಲ್ಲನು ನೀ ನನ್ನ ಪ್ರಿಯನು ನೀ, ನನ್ನ ಯೇಸು ರಾಜನು ನೀ. ನನ್ನ ದೇವನೇ ನನ್ನ ಯೇಸುವೇ, ಆರಾಧನೆ ಆರಾಧನೆ. ನನ್ನ ದೇವನೇ ನನ್ನ ಯೇಸುವೇ, ಆರಾಧನೆ ಆರಾಧನೆ
ಆರಾಧನೆ ಆರಾಧನೆ. ಡ್ಯಾಡಿಯನ್ನು ನೋಡಿ ಹೇಳುವ, ಆರಾಧನೆ ನಿಮಗೆ, ಆರಾಧನೆ ಆರಾಧನೆ. ಥ್ಯಾಂಕ್ ಯು. ಆರಾಧನೆ ಆರಾಧನೆ. ಆರಾಧನೆ ಆರಾಧನೆ. ಕೃಪಾಳು ತಂದೆಯೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಮಾರ್ಪಡದವನೇ, ಮಹೋನ್ನತನೇ, ಮಹಿಮೆಗೆ ಪಾತ್ರನೇ, ನೆನ್ನೆ ಇದ್ದ ಹಾಗೆ ಇಂದು ಇರುವಾತನು, ನಿರಂತರವೂ ಹಾಗೆ ಇರುವಾತನು, ನಮ್ಮನ್ನು ಅತಿಯಾಗಿ ಪ್ರೀತಿಸುವಾತನು, ಅಳತೆ ಮೀರಿ ಪ್ರೀತಿಸುವಾತನು. ಐ ಲವ್ ಯು ಫಾದರ್ ಗಾಡ್. I love you, Jesus, my Lord. I love you, Holy Spirit, God. Thank you. Thank you. ನನ್ನ ಪಾಲಿಗೆ ನೀವು ದೊರಕಿರುವುದು ನನಗೆ ದೊಡ್ಡ ಆಶೀರ್ವಾದಪ್ಪ. ಥ್ಯಾಂಕ್ ಯು. ನಿಮ್ಮನ್ನು ಕಂಡುಕೊಂಡಿರೋದು ನನಗೆ ಸಿಕ್ಕಿದ ಸೌಭಾಗ್ಯ. ರಕ್ಷಣೆ ನನಗೆ ಸಿಕ್ಕಿದ ಸೌಭಾಗ್ಯ ಸ್ವಾಮಿ. ಒಂದು ವೇಳೆ ನನಗೆ ಈ ಅವಕಾಶ ಸಿಗಲಿಲ್ಲ ಅಂದಿದ್ರೆ ನಾನು ಎಲ್ಲೋ ನಾಶನದಲ್ಲಿ, ಪಾಪದಲ್ಲಿ, ಲೋಕದ ಇಚ್ಛಾಶೆಗಳಲ್ಲಿ ನಾನು ಸತ್ತು ಹೋಗ್ತಾ ಇದ್ದೆ. ಆದರೆ ಕರ್ತನೇ, ನನ್ನನ್ನು ಹುಡುಕಿ ಬಂದು ರಕ್ಷಿಸಿದ್ದೀರಿ. ಥ್ಯಾಂಕ್ ಯು. ನಿತ್ಯ ಜೀವದ ಭರವಸೆ ಕೊಟ್ಟಿದ್ದೀರಿ, ಶಾಶ್ವತ ಸೌಭಾಗ್ಯದ ಸಂತೋಷ ಕೊಟ್ಟಿದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಎಲ್ಲರಿಗೂ ಕೊಟ್ಟಿದ್ದೀರಪ್ಪ. ಹಾಲೆಲೂಯಾ. ಇನ್ನು ಯಾರಿಗೆಲ್ಲ ಸಿಕ್ಕಿಲ್ಲ, ಅನುಭವಿಸಿಲ್ಲ, ಅವರೆಲ್ಲರ ಅನುಭವಕ್ಕೆ ಬರಲಿ. ನಿತ್ಯ ಜೀವ ಎಲ್ಲರ ಅನುಭವಕ್ಕೆ ಬರಲಿ ಅಪ್ಪ. ಶಾಶ್ವತ ಸೌಭಾಗ್ಯ ಎಲ್ಲರ ಅನುಭವಕ್ಕೆ ಬರಲಿ. ಎಸ್ ಲೋ. Thank you. Thank you. Hallelujah. Hallelujah. Thank you. ಸಂಗಾತಿಯೇ, ನನ್ನ ಸಂಗೀತವೇ, ಶ್ರಮೆಯ ಹೊರುವ ಮದಲಿಂಗನೇ, ನನ್ನ ಸಂಗಾತಿಯೇ, ನನ್ನ ಸಂಗೀತವೇ, ನನ್ನ ಶ್ರಮೆಯ ಹೊರುವ ಮದಲಿಂಗನೇ, ಕಣ್ಣೀರ ಒರೆಸಿ ಗಾಯವ ಕಟ್ಟಿ ಆಧರಿಸಿ ನಡೆಸುವವನೇ, ಕಣ್ಣೀರ ಒರೆಸಿ ಗಾಯವ ಕಟ್ಟಿ ಆಧರಿಸಿ ನಡೆಸುವವನೇ. ಕರಗಳನ್ನು ಚಾಚಿ ಹೇಳುವ, ಆರಾಧನೆ 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 ಆರಾಧನೆ. ಹಲ್ಲೇಲುಯಾ ಹಲ್ಲೇಲುಯಾ. ಆರಾಧನೆ ನಿಮಗೆ. ಹಲ್ಲೇಲುಯಾ ಹಲ್ಲೇಲುಯಾ. ಆರಾಧನೆ ನಿಮಗೆ. ಹಲ್ಲೇಲುಯಾ ಹಲ್ಲೇಲುಯಾ. ಆರಾಧನೆ ನಿಮಗೆ. ಆರಾಧನೆ ನಿಮಗೆ. ಆರಾಧನೆ ನಿಮಗೆ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್ ಆಮೆನ್ ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಜಾರ್ಖಂಡ್ ರಾಜ್ಯದ 3 ಜಿಲ್ಲೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಜಾರ್ಖಂಡ್ ರಾಜ್ಯದ ಲೋಹರ್ದಗ ಜಿಲ್ಲೆಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ನಾವೆಲ್ಲರೂ ಏಕ ಮನಸ್ಸಿನಿಂದ ನಮ್ಮ ಭಾರತ ದೇಶದ ಜಾರ್ಖಂಡ್ ರಾಜ್ಯದ ಲೋಹರ್ದಗ ಜಿಲ್ಲೆಗೋಸ್ಕರವಾಗಿ
ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ತೇವೆ. ಲೋಹರ್ದಗ ಜಿಲ್ಲೆಯನ್ನು ಆಶೀರ್ವದಿಸಿ ಸ್ವಾಮಿ. ಲೋಹರ್ದಗ ಜಿಲ್ಲೆಯ ಎಲ್ಲ ಜನತೆಗೆ ನಿನ್ನ ಕೃಪೆ ಉಂಟಾಗಲಿ. ಈ ವರ್ಷ ಒಳ್ಳೆ ಮಳೆ, ಒಳ್ಳೆ ಬೆಳೆ ಆಗಲಿ, ಕೆಲಸದ ಅವಕಾಶಗಳು ಸಿಗಲಿ, ಅಡ್ಡಿಗಳೆಲ್ಲ ಲಯವಾಗಿ ಹೋಗಲಿ ಸ್ವಾಮಿ. ಜೀವನದಲ್ಲಿ ಕರ್ತನೆ ಅಭಿವೃದ್ಧಿಯಡೆಗೆ ಅವಕಾಶ ಮಾಡಿಕೊಡಿಯಪ್ಪ. ಎಲ್ಲಕ್ಕಿಂತ ಹೆಚ್ಚಾಗಿ ಲೋಹರ್ದಗ ಜಿಲ್ಲೆಯ ಎಲ್ಲ ಜನತೆಗೆ ರಕ್ಷಣಾ ಅನುಭವವನ್ನು, ನಿತ್ಯ ಜೀವದ ನಿರೀಕ್ಷೆಯನ್ನು ಕೊಡಬೇಕೆಂಬುದಾಗಿ ನಮ್ಮ ಪ್ರಭು ರಕ್ಷಕನು ಒಡೆಯನಾಗಿರುವ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇಲೆ ಹಾಗೆ ಇನ್ನೊಂದು ಜಿಲ್ಲೆಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪಕೂರ್ ಜಿಲ್ಲೆಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಜಾರ್ಖಂಡ್ ರಾಜ್ಯದ ಪಕೂರ್ ಜಿಲ್ಲೆ. ಕೃಪಾ ಸಂಪನ್ನನಾದ ದೇವರೇ, ಪಕೂರ್ ಜಿಲ್ಲೆಗೋಸ್ಕರವಾಗಿ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ತೇವೆ. ಜಾರ್ಖಂಡ್ ರಾಜ್ಯದ ಪಕೂರ್ ಜಿಲ್ಲೆಯ ಎಲ್ಲ ಜನತೆಯನ್ನು ಆಶೀರ್ವದಿಸಿ ರಕ್ಷಣಾ ಅನುಭವ ಕೊಡಿ, ನಿತ್ಯ ಜೀವದ ನಿರೀಕ್ಷೆ ಕೊಡಿ, ಆರೋಗ್ಯ ಕೊಡಿ, ಕೆಲಸ ಕೊಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಆಶೀರ್ವಾದದ ಹಸ್ತ ಪಕೂರ್ ಜಿಲ್ಲೆಯ ಎಲ್ಲ ಜನತೆ ಮೇಲೆ ಇರಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇಲೆ ಆಮೇಲೆ ನಾವು ಹಾಗೆ ಇನ್ನೊಂದು ಜಿಲ್ಲೆಯ ಹೆಸರೇಳಿ ಪ್ರಾರ್ಥನೆ ಮಾಡೋಣ. ಪಲಾಮು ಜಿಲ್ಲೆ, ಜಾರ್ಖಂಡ್ ಜಿಲ್ಲೆಯ ಪಲಾಮು ಜಿಲ್ಲೆಗೋಸ್ಕರವಾಗಿ. ಥ್ಯಾಂಕ್ ಯು ಲಾರ್ಡ್. ಕೃಪಾ ಸಂಪನ್ನನಾದ ದೇವರೇ, ಜಾರ್ಖಂಡ್ ರಾಜ್ಯದ ಪಲಾಮು ಜಿಲ್ಲೆಗೋಸ್ಕರವಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ತೇವೆ. ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ ಪಲಾಮು ಜಿಲ್ಲೆಯ ಎಲ್ಲ ಜನತೆಗೆ ನಿನ್ನ ಸಹಾಯ ಉಂಟಾಗಲಿ. ಥ್ಯಾಂಕ್ ಯು. ಎಲ್ಲರೂ ಕೂಡ ನಿನ್ನ ದೈವ ಕೃಪೆಯನ್ನು ಅನುಭವಿಸಲಿ, ರಕ್ಷಣಾ ಅನುಭವವನ್ನು ಅನುಭವಿಸಲಿ, ನಿತ್ಯ ಜೀವದ ನಿರೀಕ್ಷೆಯನ್ನು ಅನುಭವಿಸಲಿ, ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿಕೊಳ್ಳಲಿ, ಕುಟುಂಬಗಳಲ್ಲಿ ಸಮಾಧಾನವನ್ನು ಹೊಂದಿಕೊಳ್ಳಲಿ. ಥ್ಯಾಂಕ್ ಯು. ನಾವು ಮನಸಾರೆ ಕರ್ತನೆ ಜಾರ್ಖಂಡ್ ರಾಜ್ಯದ ಲೋಹರ್ದಗ, ಪಕೂರ್ ಮತ್ತು ಪಲಾಮು ಜಿಲ್ಲೆಯ ಜನತೆಯನ್ನು ಆಶೀರ್ವದಿಸುತ್ತೇವೆ. ನಿಮ್ಮ ಆಶೀರ್ವಾದ ಮಕ್ಕಳ ಮೇಲೆ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇಲೆ 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 ಹಾಗೆ ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಈಗಾಗಲೇ ಇಗ್ನೈಟ್ ನಡೀತಾ ಇದೆ. ಇವತ್ತು 2ನೇ ದಿನ. ದೇವರ ಕೃಪೆ ಭಾಗವಹಿಸುವಂಥ ಎಲ್ಲ ಮಕ್ಕಳಿಗುಂಟಾಗಲಿ. ಅವರೆಲ್ಲ ರಕ್ಷಣಾ ಅನುಭವ ಇಲ್ಲದವರು ರಕ್ಷಣಾ ಅನುಭವವನ್ನು, ದೇವರ ಕ್ರಿಸ್ತನೊಂದಿಗಿನ ನಿಕಟ ಬಾಂಧವ್ಯವನ್ನು, ಒಂದು ಆತ್ಮಿಕ ಅನುಭವವನ್ನು, ದೈವ ಸ್ಪರ್ಶವನ್ನು ಮಕ್ಕಳು ಅನುಭವಿಸಲಿ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಇಗ್ನೈಟ್ ತರಬೇತಿಯಲ್ಲಿರುವಂಥ ಎಲ್ಲ ಮಕ್ಕಳಿಗಾಗಿ ಬೇಡಿಕೊಳ್ತೇವೆ. ಅವರು ದೈವಿಕ ಅನುಭವವನ್ನು, ದೈವ ಸ್ಪರ್ಶವನ್ನು ಅನುಭವಿಸಿ ನಿನ್ನ ಕೃಪೆಯನ್ನು ಎಂಜಾಯ್ ಮಾಡಬೇಕು. ಇಲ್ಲಿಂದ ಹೋಗುವಾಗ ಹೊಸ ಬಲದಿಂದ ಹೋಗಬೇಕಂತ ನಾವು ಬೇಡ್ತೇವೆ. ಥ್ಯಾಂಕ್ ಯು. ಇಲ್ಲಿರುವ ದಿನಗಳೆಲ್ಲ ಅವರಿಗೆ ಆರೋಗ್ಯವು, ಕರ್ತನೆ ಸುರಕ್ಷತೆ ಉಂಟಾಗಲಿ ಸ್ವಾಮಿ. ನಿನ್ನ ಮಕ್ಕಳು ಬಿಟ್ಟು ಬಂದಿರುವ ಕುಟುಂಬ ವರ್ಗದವರು, ಕರ್ತನೆ ಕುಟುಂಬದ ಜವಾಬ್ದಾರಿಗಳು ಎಲ್ಲದರ ವಿಷಯದಲ್ಲಿ ನಿಮ್ಮ ಹಸ್ತಪಾಲನೆ ಇದು ನಡೆಸಬೇಕೆಂಬುದಾಗಿ ಬೇಡ್ತೇವೆ. ಥ್ಯಾಂಕ್ ಯು. ಈ ಇಗ್ನೈಟ್ ತರಬೇತಿಯಲ್ಲಿ ಕರ್ತನೆ ಕ್ಲಾಸಸ್ ತಗೊಳ್ಳುವಂಥ ಎಲ್ಲ ಸೇವಕರುಗಳನ್ನು ಆಶೀರ್ವದಿಸಿಯಪ್ಪ. ಥ್ಯಾಂಕ್ ಯು. ಎಲ್ಲರಿಗೂ ನಿನ್ನ ಕೃಪೆ ಉಂಟಾಗಲಿ. ಇವರಿಗಾಗಿ ಹಿನ್ನೆಲೆಯಲ್ಲಿ ಪ್ರಾರ್ಥಿಸುವಂಥ ಎಲ್ಲ ಮಕ್ಕಳಿಗೂ ನಿನ್ನ ಕೃಪೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್ ಆಮೇನ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯಗಳನ್ನು ತಗೊಳ್ಳೋಣ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯಗಳು. ಥ್ಯಾಂಕ್ ಯು ಲಾರ್ಡ್. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಪ್ರಾರ್ಥನೆ ಮಾಡೋಣ. ತಂದೆ, ಈ ದಿನವೂ ಸಹ ನಮ್ಮ ಸಂಗಡ ಮಾತಾಡಿ ನಿಮ್ಮ ಸ್ವರವನ್ನು ಕೇಳಿಸ್ಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಿ. ನಿಮ್ಮ ಆಲೋಚನೆ, ನಿಮ್ಮ ಮಾರ್ಗದರ್ಶನ ನಮಗುಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್ ಆಮೇನ್. ಇವತ್ತಿನ ದೈವ ಮಾರ್ಗದರ್ಶನವನ್ನು ಗಮನಿಸಿ. ನಾವು ಯಾವಾಗ ಕ್ರಿಸ್ತನನ್ನು ಅಂಗೀಕರಿಸುತ್ತೇವೋ, ರಕ್ಷಕನನ್ನಾಗಿ, ಒಡೆಯನನ್ನಾಗಿ ಅಂಗೀಕರಿಸುತ್ತೇವೋ, ನಮಗೆ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಏನು ಹೇಳಿ? ಮಕ್ಕಳಾಗುವ ಅಧಿಕಾರ. ಅಂದರೆ ಇದು ರಕ್ತ ಸಂಬಂಧವಾದಂತಹ ಜನನ ಅಲ್ಲ. ನೆಕ್ಸ್ಟ್ ವಚನ ಸ್ಪಷ್ಟವಾಗಿ ಹೇಳ್ತದೆ, ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹಾಲೆಲೂಯಾ. ದೇವರಿಂದಲೇ ಹುಟ್ಟಿದಂತಹ ಒಂದು ಹೊಸ ಅನುಗ್ರಹ ನಮಗೆ ಕೊಡಲ್ಪಡ್ತದೆ. ಮಕ್ಕಳಾಗುವಂತಹ ಅಧಿಕಾರ, ಮಕ್ಕಳ ಆ ಸ್ಥಾನ ನಮಗೆ ಸಿಗ್ತದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ.
ಗಲಾತ್ಯದವರಿಗೆ ಪೌಲನು ಬರೆಯುವಾಗ 3ನೇ ಅಧ್ಯಾಯ 26ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತೇನೆ ನೋಡ್ರಿ. ಗಲಾತ್ಯ 3:26, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ, ಚೆನ್ನಾಗಿ ಗಮನಿಸಬೇಕು, ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ದೇವರ ಪುತ್ರರಾಗಿರುವುದು ಪುರುಷ ಸಂಕಲ್ಪದಿಂದ, ಲೋಕ ಪ್ರಕಾರವಾಗಿ ತಂದೆ ತಾಯಿಯ ದೈಹಿಕ ಸಂಬಂಧದಿಂದ ಮಗುವಿನ ಜನನ, ಆ ರೀತಿ ಅಲ್ಲ. ನಮಗೆ ಸಿಕ್ಕಿರುವಂಥ ಈ ಪುತ್ರ ಸ್ವೀಕಾರ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ನಮಗೆ ಕೊಡಲ್ಪಟ್ಟದ್ದು, ಜಸ್ಟ್ ಕೊಡಲ್ಪಟ್ಟದ್ದು. ಮೊದಲೇ ನಾವು ಓದಿದೆವು, ಅಧಿಕಾರವನ್ನು, ಮಕ್ಕಳು ಎಂಬ ಅಧಿಕಾರವನ್ನು ಕೊಟ್ಟನು. ಮಕ್ಕಳಾಗುವ ಆ ಸ್ಥಾನವನ್ನು, ನಮ್ಮ ಪುತ್ರರಾಗಿ ಆಗುವಂಥ ಆ ಸ್ಥಾನವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇದು ಹೇಗೆ ಅಂತ ಹೇಳಿದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯಗಳನ್ನು ಓದಿದ್ರೆ ನಮಗೆ ಸ್ಪಷ್ಟವಾದ ಒಂದು ಚಿತ್ರಣ ಗೊತ್ತಾಗ್ತದೆ. ಅಲ್ಲಿ ವಾಕ್ಯ ಹೇಳ್ತದೆ, ಎಫೆಸ 1:5, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಇಲ್ಲಿ ಗಮನಿಸಬೇಕಾದ ಅಂಶ, ತಂದೆ ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ, ಟು ರಿಸೀವ್, ಅದನ್ನು ಇಂಗ್ಲಿಷ್ ಭಾಷಾಂತರದಲ್ಲಿ, ಬೇರೆ ಭಾಷಾಂತರಗಳಲ್ಲಿ ಅಡಾಪ್ಷನ್ ಅಂದರೆ ದತ್ತು ಸ್ವೀಕಾರ. ಒಂದು ಮಗುವನ್ನು ದತ್ತಾಗಿ ಸ್ವೀಕಾರ ಮಾಡಿದ್ರೆ ಸ್ವಂತ ಮಗುಗೆ, ಹೆತ್ತ ಮಗುಗೆ ಏನು ಅಧಿಕಾರ ಇದೆಯೋ ಅದೇ ಅಧಿಕಾರ ಆ ಮಗುಗೂ ಇದೆ. ಅನೇಕರು ಅದನ್ನು, ಆ ಅಧಿಕಾರವನ್ನು ಕೊಡೋದಿಲ್ಲ. ಕೆಲವು ಸಮಯ ದತ್ತು ತಗೊಂಡ ಮೇಲೆ ಮಗು ಹುಟ್ಬಿಡ್ತದೆ ಅವ್ರಿಗೆ. ಹಾಗೆ ಈ ಮಗುವನ್ನು ಕಡೆಗಾಣಿಸ್ತಾರೆ. ಈ ಮಗುವಿನ ಮೇಲೆ ಪ್ರೀತಿ ಬರೋದಿಲ್ಲ. ಅದಕ್ಕೆ ಸರ್ಕಾರವೂ ಸಹ ಸ್ವಲ್ಪ ಕಠಿಣ ರೂಲ್ಸನ್ನೇ ಮಾಡಿದೆ. ಮಗುನ ದತ್ತು ತಗೋಬೇಕಾದ್ರೆ ಎಲ್ಲ ಈಗಲೇ ಆ ಮಗುಗೆ ಹಕ್ಕು ಬಾಧ್ಯತೆಗಳನ್ನೆಲ್ಲ ಬರವಣಿಗೆಯಲ್ಲಿ ರಿಜಿಸ್ಟ್ರೇ ಮಾಡಿಬಿಡ್ಬೇಕು. ಆಸ್ತಿಯಲ್ಲಿ ಇಷ್ಟು ಏನೇನು ಮಗುಗೆ ಬರಬೇಕಾಗಿದೆ ಎಲ್ಲ. ಯಾಕಂದರೆ ದತ್ತು ಸ್ವೀಕಾರ ಮಾಡಿಕೊಳ್ಳೋದು, ಒಂದು ಮಗು ತಮ್ಮಲ್ಲಿ ಹುಟ್ಟಿದ್ರೆ ಎಷ್ಟು ಅಧಿಕಾರವನ್ನು ಹೊಂದಿದೆಯೋ ಅದೇ ಅಧಿಕಾರವನ್ನು ಹೊಂದಿದ್ದಾಗಿದೆ. ನಾವೆಲ್ಲರೂ ಇಸ್ರಾಯೇಲ್ ವಂಶದವರಲ್ಲಿ ಹುಟ್ಟಿಲ್ಲ. ದೇವರು ಆದುಕೊಂಡಂತಹ, ತನ್ನವರು ಅಂತ ಹೇಳಿಕೊಳ್ಳುವಂಥ ಇಸ್ರಾಯೇಲ್ ಸಂತತಿಯಲ್ಲಿ ಹುಟ್ಟಿಲ್ಲ. ನಾವು ನಂಬಿಕೆಯ ಮೂಲಕ, ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ, ಕ್ರಿಸ್ತ ಯೇಸುವನ್ನು ರಕ್ಷಕನನ್ನಾಗಿ, ಒಡೆಯನನ್ನಾಗಿ, ಜೀವದಾಯಕನನ್ನಾಗಿ, ಮೆಸ್ಸಿಯನನ್ನಾಗಿ ಅಂಗೀಕಾರ ಮಾಡುವುದರ ಮೂಲಕ ನಮಗೊಂದು ಪದವಿ ಸಿಕ್ಕಿದೆ. ಆ ಪದವಿ ದೇವರ ಪುತ್ರರೆಂಬ ಪದವಿ, ದೇವರ ಮಗನೆಂಬ ಪದವಿ, ದೇವರ ಮಗಳೆಂಬ ಪದವಿ. ಹಲ್ಲೆಲೂಯಾ. ಅದಕ್ಕೆ ಮಗನಾಗಿ, ಮಗಳಾಗಿ ದೇವರು ನಮ್ಮನ್ನು ಸ್ವೀಕರಿಸಿದ್ದಾನೆ, ಅಂಗೀಕರಿಸಿದ್ದಾನೆ ಎಂಬುದಾಗೆಲ್ಲ ಹಾಡುಗಳನ್ನು ಹಾಡ್ತೀವಿ. ಮಗನಾಗಿ ಮಾಡಿಕೊಂಡಿದ್ದಾನೆ ಎಂಬುದಾಗಿ. ನಾವು ಮಗನಾಗಿ ಇರಲಿಲ್ಲ, ಮಗನಾಗಿ ಮಾಡಿಕೊಂಡಿದ್ದಾನೆ. ತನ್ನ ಸ್ವಂತ ಮಗನಿಗೆ ಯಾವ ಸ್ಥಾನ ಇದೆಯೋ ಅದೇ ಸ್ಥಾನಕ್ಕೆ ನಾವು ಸಹ ತರಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 31ನೇ ವಚನ ಈ ರೀತಿಯಾಗಿದೆ. ಯೋಹಾನ 20:31, ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ, ನಂಬಿ ಆತನ ಹೆಸರಿನ ಮೂಲಕ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ಅಂದರೆ ನಂಬಿ ಆತನ ಹೆಸರಿನ ಮೂಲಕ ಜೀವವನ್ನು ಪಡೆದುಕೊಳ್ಳಬೇಕೆಂದು. ಹಾಗೆ ನಾವು ಯಾವಾಗ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದೆವೋ, ಆ ನಂಬಿಕೆಯ ಮೂಲಕ ನಮ್ಮೊಳಗೆ ಜೀವ ಬಂದಿದೆ. ಮಗನೆಂಬ ಸ್ಥಾನದ ಜೀವ ಬಂದಿದೆ, ಮಗನೆಂಬ ಜೀವ ಬಂದಿದೆ, ಮಗಳೆಂಬ ಜೀವ ಬಂದಿದೆ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲೊಂದು ಅಂಶವನ್ನು ಗಮನಿಸಿ. ಎಫೆಸ 1ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರ ಸ್ವಕೀಯ ಪ್ರಜೆ ಆಗ್ಬಿಟ್ಟಿದ್ದೀವಂತೆ.
ವಾಕ್ಯ ಈ ರೀತಿ ಹೇಳ್ತೇವೆ, ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಸ್ವಂತ ಜನ, ಅನ್ಯರು ಪರದೇಶಿಗಳಲ್ಲ, ನಾವು ಆತನ ಕುಟುಂಬದಲ್ಲಿ ಸ್ವಂತ ಜನ ಆಗ್ಬಿಟ್ಟಿದ್ದೇವೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಈ ಲೋಕಕ್ಕೆ ಬಂದ ಉದ್ದೇಶನೇ ಇಡೀ ಸೃಷ್ಟಿಯನ್ನು ದೇವರೊಂದಿಗೆ, ತಂದೆಯೊಂದಿಗೆ ಸಂಧಾನಪಡಿಸುವುದಕ್ಕೆ, ಅದರಲ್ಲೂ ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕ ತಂದೆ ತನ್ನೊಂದಿಗೆ ಸೇರಿಸಿಕೊಳ್ಳಬೇಕೆಂದು, ನಮ್ಮನ್ನು ಪುತ್ರರನ್ನಾಗಿ ಮಾಡಿಕೊಂಡು ತನ್ನ ಕುಟುಂಬದೊಂದಿಗೆ ಸೇರಿಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿದರು. ವಾಕ್ಯ ಇರುತ್ತೆ, ಹೇಳ್ತದೆ, ಗಲಾತ್ಯ 4ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ ಓದ್ತೀನಿ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕು. ಚೆನ್ನಾಗಿ ಗಮನಿಸಿ, ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ನೀವು ಪುತ್ರರಾಗಿರುವುದರಿಂದ, ಗಮನಿಸಿ, ನೀವು ಪುತ್ರರು, ನಮ್ಮನ್ನು ಪುತ್ರರಾಗಿಸುವುದಕ್ಕಾಗಿಯೇ ಪುತ್ರರು ಎಂಬ ಪದವಿಯನ್ನು ನಮಗೆ ದೊರಕಿಸಬೇಕೆಂದೇ ಜೀಸಸ್ ಈ ಲೋಕದಲ್ಲಿ ಹುಟ್ಟಿದ್ರು. ಮತ್ತೆ ವಾಕ್ಯ ಏನು ಹೇಳುತ್ತೆ, ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ, ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟ. ಹಲ್ಲೆಲೂಯ. ಹೇಗೆ ಜೀಸಸ್ ತಂದೆಯನ್ನ ಅಪ್ಪ ಅಂತ ಕರೀತಾರೋ, ಅದೇ ರೀತಿಯಲ್ಲಿ ನಾವು ಸಹ ಅಪ್ಪ ತಂದೆಯೇ ನಿನ್ನನ್ನೇ ಹೊಗಳುವೆ, ಅಪ್ಪ ತಂದೆಯೇ ಎಂಬುದಾಗಿ ಕರೆಯುವ ಅದೇ ಸ್ಥಾನವನ್ನು ನಮಗೂ ಕೂಡ ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯ. ಹೀಗಿರುವಲ್ಲಿ 7ನೇ ವಚನ, ಹೀಗಿರುವಲ್ಲಿ ಇನ್ನು ನೀವು ದಾಸರಲ್ಲ, ಮಗನಾಗಿದ್ದೀರಿ. ಹಲ್ಲೆಲೂಯ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದೀರಿ. ಸಕಲ ಆಶೀರ್ವಾದಕ್ಕೂ ಬಾಧ್ಯರು. ರಕ್ತ ಸಂಬಂಧವಾಗಿ ಹುಟ್ಟಿದ ಮಗನಿಗೆ ಎಷ್ಟು ಬಾಧ್ಯತೆ ಇದೆಯೋ, ಪುತ್ರನಾಗಿ ಅಂಗೀಕಾರ ಮಾಡಿದ ಮಗನಿಗೂ ಅಷ್ಟೇ ಬಾಧ್ಯತೆ ಇದೆ. ಹಲ್ಲೆಲೂಯ. ಇವತ್ತು ಎಂಥ ಸೌಭಾಗ್ಯ ದೇವರು ನಮ್ಗೆ ಕೊಟ್ಟಿದ್ದಾರೆ. ಮಗನಾಗಿ, ಮಗಳಾಗಿ ದೇವರು ನಮ್ಮನ್ನು ಸ್ವೀಕರಿಸಿದ್ದಾರೆ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಥ್ಯಾಂಕ್ಸ್ ಹೇಳುವ. ಎಂಥ ಸೌಭಾಗ್ಯ. ಎಲ್ಲೋ ಅನ್ಯರು ಪರದೇಶಿಗಳು ಆದ ನಮಗೆ ಮಗನೆಂಬ ಸ್ಥಾನವನ್ನು ಕೊಟ್ಟು, ಮಗಳೆಂಬ ಸ್ಥಾನವನ್ನು ಕೊಟ್ಟು, ಎಲ್ಲ ಆಶೀರ್ವಾದಕ್ಕೂ ಬಾಧ್ಯರನ್ನಾಗಿ ಮಾಡಿದೆ. ಇಹಲೋಕ ಸಂಬಂಧವಾಗಿಯೂ, ಆತ್ಮಿಕವಾಗಿಯೂ, ಪರಲೋಕ ಸಂಬಂಧವಾಗಿ ಎಲ್ಲ ಆಶೀರ್ವಾದಕ್ಕೂ ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ಕೃಪಾ ಸಂಪನ್ನನಾದ ದೇವರೇ, ಅನ್ಯರು ಪರದೇಶಿಗಳು ಯಾವ ಲೆಕ್ಕಕ್ಕೂ ಬಾರದ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಮಗನಾಗಿ, ಮಗಳಾಗಿ ನೀವು ಸ್ವೀಕಾರ ಮಾಡಿದ್ದೀರಿ, ಬಾಧ್ಯರನ್ನಾಗಿ ಇಟ್ಟಿದ್ದೀರಿ. ಪರಲೋಕ ಸಂಬಂಧವಾದ, ಇಹಲೋಕ ಸಂಬಂಧವಾದ ಸಕಲ ಆಶೀರ್ವಾದಕ್ಕೂ ನಮ್ಮನ್ನು ಬಾಧ್ಯರನ್ನಾಗಿ ಇಟ್ಟಿದ್ದೀರಲ್ಲ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ಇಂಥ ಸೌಭಾಗ್ಯಕ್ಕಾಗಿ ನಿಮಗೆ ವಂದನೆ. ಥ್ಯಾಂಕ್ ಯು. ನಾವು ಕರ್ತನೆ ಕೃತಜ್ಞತೆ ಉಳ್ಳವರಾಗಿ ಈ ಬಾಧ್ಯತೆಯನ್ನು ಕರ್ತನೆ ಕಾಪಾಡಿಕೊಂಡವರಾಗಿ, ಈ ಮಗನೆಂಬ, ಮಗಳೆಂಬ ಅರ್ಹತೆಯಲ್ಲಿ ಸದಾ ಮುಂದುವರಿಯುವ ಹಾಗೆ ಕರ್ತನೆ, ನಂತರ ನೀನು ನಮಗಾಗಿಟ್ಟಂಥ ಸಕಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಹಾಗೆ ನನಗೂ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಅನುಗ್ರಹ ಕೊಡಿ. ನಾವಿನ್ನೂ ಅನ್ಯರಲ್ಲ, ಪರದೇಶಿಗಳಲ್ಲ, ಮನೆ ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.